ಉಪಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಇದೀಗ ಫಲಿತಾಂಶದ ಕುರಿತಾಗಿ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ಆರಂಭಗೊಂಡಿದೆ. ಅದು ಮೂರೂ ಪಕ್ಷಗಳ ಕಡೆಯಿಂದ ರಾಜಕೀಯ ನಾಯಕರೆಲ್ಲ ತಮ್ಮ ಮೂಗಿನ ನೇರಕ್ಕೆ ಚುನಾವಣಾ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದದ್ದು ಬಿಜೆಪಿಯ ಪ್ರತ್ಯಕ್ಷ ಮತ್ತು ಪರೋಕ್ಷ ನೆರವಿನಿಂದ. ಅದಕ್ಕಾಗಿ ನಾನು ಬಿಜೆಪಿಯನ್ನ ಅಭಿನಂದಿಸ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಡಿಸಿಎಂ ಮಾತುಗಳು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಕಂದಕ ಉಂಟು ಮಾಡುವಂತಿದೆ. ಇದನ್ನರ್ಥ ಬಿಜೆಪಿಯ ಅಶೋಕ್ ಕೂಡಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ್ರು. ಡಿಕೆ ಶಿವಕುಮಾರ್ ತಂದಿಡುವ ಕೆಲಸ ಮಾಡಬಾರ್ದು, ನಾವು ಹಾಲು ಜೇನಿನಂತೆ ಇದ್ದೀವಿ, ಮುಂದೆಯೂ ಒಟ್ಟಿಗೆ ಇರ್ತೀವಿ ಅಂದ್ರು. ಅಲ್ಲದೆ ಡಿಕೆ ಸುರೇಶ್ ಸೋಲಲು ಸಿಎಂ ಕಾರಣ ಅಲ್ವಾ, ಇದನ್ನ ಡಿಸಿಎಂ ಒಪ್ಕೊಳ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮತದಾನಕ್ಕೆ ಮುನ್ನ ಗೃಹಲಕ್ಷ್ಮಿ ಹಣ ರಿಲೀಸ್ ಮಾಡಿದ್ದು, ಮುಸ್ಲಿಮರು ಮತ ಹಾಕದೇ ಇದ್ದದ್ದು ತಮ್ಮ ಸೋಲಿಗೆ ಕಾರಣ ಅಂತ ಪರಾಜಿತ ನಿಖಿಲ್ ಕುಮಾರಸ್ವಾಮಿ ವಿಶ್ಲೇಷಿಸಿದ್ರು. ನಿಖಿಲ್ ಗೆಲ್ಲಿಸಲು ಆಗದಿದ್ದ ಮೇಲೆ ಕಣಕ್ಕಿಳಿಸಿದ್ಯಾಕೆ ಅಂತ ಜಿಟಿ ದೇವೇಗೌಡ ಅವರ ಪ್ರಶ್ನೆ. ನೋವುಂಡು ಜೆಡಿಎಸ್ನಲ್ಲಿದ್ದೀನಿ ಅಂತ ಬೇಸರಿಸಿಕೊಂಡ್ರು. ಆದರೆ ನಿಖಿಲ್ ಸ್ಪರ್ಧೆಯನ್ನ ಅನಿವಾರ್ಯ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ನೀಡಲು ಜೆಡಿಎಸ್ ವರಿಷ್ಠರಾದ ದೇವೇಗೌಡರು ಕುಮಾರಸ್ವಾಮಿ ಇಷ್ಟಪಡಲಿಲ್ಲ. ಬರೀ 14,000 ವೋಟ್ ಲಾಸ್ಟ್ ಟೈಮ್ ಅಸೆಂಬ್ಲಿ. ಈ ಮಧ್ಯೆ ನಮಗೆ ಬಹಳ ಜನ ಸಹಾಯ ಮಾಡಿದ್ದಾರೆ, ಎಲ್ಲಾ ಪಾರ್ಟಿಯವರು ಮಾಡಿದ್ದಾರೆ. ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಮಾಡಿದ್ದಾರೆ. ಬಿಜೆಪಿಯವರೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ಅಂದ್ರೆ, ದಳದವರು ಸಹಾಯ ಮಾಡಿಲ್ಲ ಅಂದ್ರೆ ನಮ್ಗೆ ಇಷ್ಟು ಓಟು ಬರ್ತಿರಲಿಲ್ಲ. ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸ್ತೇನೆ. ಅಶ್ವತ್ಥ ಏನ್ ಹೇಳಿದ್ದಾರೆ, ನನಗೆ ಗೊತ್ತು ಯೋಗೇಶ್ ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾನೆ. ಅವ್ರಿಗೂ ದಡ್ರ ಜಿಲ್ಲಾ ಮಿನಿಸ್ಟರ್ ಆಗಿದ್ದಾರೆ. ಅವರು ತಂದಿಕ್ಕೋ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಬಾರ್ದು. ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅದೆಲ್ಲ ಸುಳ್ಳು. ಅವ್ರು ಫಸ್ಟ್ ಸಿದ್ದರಾಮಯ್ಯನಿಗೂ ಡಿ ಕೆ ಶಿವಕುಮಾರ್ಗಿರೋ ಜಗಳನ ಫಸ್ಟ್ ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ನಾವು ಹೇಳ್ತೀವಿ. ನಾವು ಜೆಡಿಎಸ್ ಹಾಲು ಜೇನ್ ಅಂತ ಇದ್ದೀರಿ. ಮುಂದೆ ಬರುವಂತ ಎಲ್ಲಾ ಚುನಾವಣೆಯಲ್ಲೂ ಕೂಡ ನಾವು ಒಟ್ಟಾಗಿ ಕೆಲಸ ಮಾಡ್ತೀರಿ. 4 ತಿಂಗಳು ಹಾಕ್ತೆ ಹೋದಂತ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ ವಿತಿನ್ 48 hours ಆಫ್ ದ ಸ್ಪ್ಯಾನ್. ಐ ಥಿಂಕ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್. ಹಳ್ಳಿಗಳಲ್ಲಿ ಬೂತ್ಗಳು ಓಪನ್ ಮಾಡಿ ನೋಡಿದಾಗ ಹಳ್ಳಿಗಳಲ್ಲಿ ನಮಗೆ ಒಳ್ಳೆ ಮತಗಳು ಕ್ರೋಢೀಕರಿಸವೆ. ಆ ಸಮುದಾಯದ ಏಳಿಗೆಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ ದೇವೇಗೌಡರು ಸಾಹೇಬರು ಸಾಕಷ್ಟು ತ್ಯಾಗವನ್ನ ಮಾಡಿದ್ದಾರೆ, ಕೆಲಸವನ್ನ ಮಾಡಿದ್ದಾರೆ. ವಿಪರ್ಯಾಸ ಆ ಸಮುದಾಯ ನಮ್ಮನ್ನ ನೆನೆಸ್ಕೊಳ್ತಾ ಇಲ್ಲ. ಈಗಲೂ ನಮ್ಗೇನು ಸಿಟ್ಟು, ಕ್ಷೇತ್ರ ಇಷ್ಟು ವರ್ಷ ಆಳಿ ಮುಖ್ಯಮಂತ್ರಿ ಆಳಿ ಆ ಕ್ಷೇತ್ರದಲ್ಲಿ ಆ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸಕ್ಕಾಗಲ್ಲ ಅಂದ್ಮೇಲೆ ಯಾಕೆ ನಿಲ್ಲಿಸಬೇಕಾಗಿತ್ತು? ಇವರು ಬಿಜೆಪಿ ಜೊತೆ ಹೆಂಗಿದ್ರು ಇದ್ರಿ, ನೀವು ಕೇಂದ್ರ ಮಂತ್ರಿಯಾಗಿ ಕೊಡ್ಬೇಕಾಯ್ತು ಯೋಗೇಶ್ವರ್ಗೆ ಟಿಕೆಟ್. ನಮ್ಮ ದುಃಖಗಳು ಕಣ್ಣೀರು ಬಂದು ತಡ್ಕೊಂಡು ನಾವು ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟು ನಾನು ಈ ಪಕ್ಷದಲ್ಲಿ ಇದ್ದೀನಿ, ಕಾಂಗ್ರೆಸ್ ಸೇರ್ಸಕ್ಕೆ ಅವ್ರು ಯಾರು ಕಾಂಗ್ರೆಸ್ನವ್ರು ಸೇರ್ಸ್ಕೋಬೇಕು. ಕಾಂಗ್ರೆಸ್ಗೆ ಕುಮಾರಣ್ಣರವರಾಗಲಿ ನಮ್ಮ ಪಕ್ಷ ಆಗಲಿ ಯಾವುದೇ ತಯಾರಿಯನ್ನು ಮಾಡಿಕೊಂಡು ಕೊನೆಯ ಕ್ಷಣದಲ್ಲಿ ಯಾವಾಗ ವ್ಯತ್ಯಾಸ ಆಯಿತು ಆಗ ಎಲ್ಲ ಮುಖಂಡರು ಸೇರಿ ಅನಿವಾರ್ಯವಾಗಿ ಪಕ್ಷ ಉಳಿಸ್ಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಬಲವಂತವಾಗಿ ಅವರನ್ನ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿಸುವಂತ ಕೆಲಸವನ್ನ ಮಾಡಿದ್ವಿ. ರಿಸಲ್ಟು ನಾವು ಹಿಂದೆನೆ ಯೋಚನೆ ಮಾಡಿದ್ವಿ. ಆ ಕಾರಣದಿಂದನೇ ನಿಖಿಲ್ ಅವ್ರು ಬೇಡ ಅಂತ ಹೇಳಿ ಸರಿ ಅವ್ರನ್ನ ಸ್ಪರ್ಧೆ ಮಾಡಿಸೋದು ಬೇಡ ಅಂತ ಹೇಳಿ ಅನ್ಕೊಂಡ್ವಿ. ಈಗ ಏನು ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ. ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ. ಈ ಕಡೆ ಯೋಗೇಶ್ವರ್ಗೂ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ ಮೇಲೆ ನಿಖಿಲ್ಲು ನಿಲ್ಬಾರ್ದು ಅನ್ನುವಂತಹ ಮೆಂಟಾಲಿಟಿ ಇತ್ತು ಅನ್ನೋದಾದ್ರೆ ಇನ್ಯಾರು ನಿಲ್ಸೋಕೆ ರೆಡಿ ಇದ್ರಿ? ಹಾಗಾದ್ರೆ ಅಂದರೆ ಇದೆಲ್ಲ ಈ ಫಲಿತಾಂಶ ಬಂದ ನಂತರದಲ್ಲಿ ಹೀಗೆ ಮಾಡಬೇಕಿತ್ತು, ಹಾಗಾಗೋಯ್ತು ಅನ್ನುವಂಥ ಲೆಕ್ಕಾಚಾರಗಳನ್ನ JDS ಕೊಡ್ತಾ ಇದೆಯಾದರೂ ಕೂಡ ಅವ್ರು ಯಾಕೆ ಕಣಕ್ಕಿಳಿಸಿದ್ರು ಅನ್ನೋದು ಆ ಅರಿವು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತು. ಇನ್ನು ನಿಖಿಲ್ಲೇ ನಿಲ್ಲಬೇಕು ಅಂತ ಕಾರ್ಯಕರ್ತರು ಒತ್ತಾಯ ಮಾಡಿದ ಮೇಲೆ ಆ JDS ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಯಾಕೆ ನಿಲ್ತಾರೆ? ಅಂದರೆ ಡಿ ಕೆ ಶಿವಕುಮಾರ್ ಅವರು ಅವರ ಎಂದಿನಂತೆ ಚೆಕ್ಮೇಟ್ ಇಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರವ್ರ ಮಧ್ಯೆಯಲ್ಲೇ ಒಂದು ಅನುಮಾನ ಬರಬೇಕು, ಈ ಮೈತ್ರಿ ಹೇಗಾದರೂ ಮುರಿದು ಹೋಗಬೇಕು ಅನ್ನುವಂತಹ ಲೆಕ್ಕಾಚಾರ ಅವ್ರದ್ದು ಇರಬಹುದೇನೋ. ಈಗ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ಅನುಮಾನ ಹುಟ್ಟುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಶೋಕ್ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿರಬಹುದು. ಬಿಜೆಪಿ ಕಾರ್ಯಕರ್ತರು ಹೇಳಬೇಕು, ಹೌದು ನಾವು ಕಾಂಗ್ರೆಸ್ ಜೊತೆ ನಿಂತಿದ್ವಿ ಅಂತ, ಇಲ್ಲ ನಾವು JDS ಪರವಾಗಿ ಕೆಲಸ ಮಾಡಿದ್ವಿ ಅಂತ. ಈಗ ಅವ್ರಿಗೆ ಬಿಟ್ಟಿದ್ದ ಆಯ್ಕೆ ಹೇಳೋದು. ಇನ್ನು ಗೃಹಲಕ್ಷ್ಮಿ ಹಣ ಹಂಚಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್, ಮಗದೊಂದು ಕಡೆಯಲ್ಲಿ ಮುಸ್ಲಿಂ ಮತಗಳು ನಮ್ಮ ಕೈ ಹಿಡಿಲಿಲ್ಲ, ಅವರು ಕಾಂಗ್ರೆಸ್ಗೆ ಹಾಕ್ಬಿಟ್ರು ಅಂತ. ಮುಸ್ಲಿಂ ಮತಗಳು JDSಗೆ ಬರೋಲ್ಲ ಅನ್ನೋದನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲೇ ಗೊತ್ತಾದ ನಂತರವೇ ಬಿಜೆಪಿ ಜೊತೆಗೆ JDS ಮೈತ್ರಿ ಮಾಡಿಕೊಂಡಿದ್ದು. ಹಾಗಾಗಿ ಅವರಿಗೆ ಆ ನಂಬಿಕೆ ಮುಸ್ಲಿಂ ಮತಗಳು ನಮಗೆ ಬರಲ್ಲ ಅನ್ನೋದರ ಕ್ಲಾರಿಟಿ ಗೊತ್ತಿತ್ತು. ಈಗ ಅದನ್ನು ನೀವು ಕೌಂಟರ್ ಆಗಿ ಇಟ್ಕೊಂಡಿರುವಂಥದ್ದು ಏನು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ಒಂದು ಉತ್ತರವ ಅಲ್ಲ. ಇನ್ನು ಮಗದೊಂದು ಕಡೆಯಲ್ಲಿ ಗೃಹಲಕ್ಷ್ಮಿ ಹಣ, ಮಹಾರಾಷ್ಟ್ರದಲ್ಲೂ ಇದೇ ಒಂದು ಆರೋಪ ಇದೆಯಲ್ಲ,
ನೀವು ಅಡ್ವಾನ್ಸ್ ಆಗಿ ಕೊಟ್ಟಿದ್ರಿ, ಆ ಕಾರಣಕ್ಕೆ ಅಲ್ಲಿ ಗೆಲುವಾಯಿತು ಅಂತ ಲಾಡ್ಲೆ ಬೇನ ಯೋಜನೆ ವಿಷಯವಾಗಿ ಈ ಥರದ ಒಂದು ಲೆಕ್ಕಾಚಾರಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಯಾಕೆ ಕಣಕ್ಕಿಳಿಸಿದ್ರು, ಅಲ್ಲಿ ಆಗಿದ್ದೇನು ವಾಸ್ತವವಾಗಿ, ಆ್ಯಕ್ಚುಲ್ ಆಗಿ ಜನ ಬಯಸ್ತಾ ಇದ್ದಿದ್ದು ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಗ ಚನ್ನಪಟ್ಟಣ ಉಳಿತಿತ್ತಾ ಹೋಗ್ತಿತ್ತಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಇನ್ನು ರಾಜ್ಯದ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ದಾಖಲು ಮಾಡಿದೆ. ಇದಕ್ಕೆ ಕಾರಣವೇನು ಎಂಬುದರ ಕುರಿತಾಗಿ BK ಹರಿಪ್ರಸಾದ್ ಬಹಿರಂಗಪಡಿಸಿದ್ದಾರೆ. ಅವರು ಹೇಳುವ ಪ್ರಕಾರ ಕರ್ನಾಟಕದಲ್ಲಿ ಹಣ ಹೆಂಡದ ಹಂಚಿಕೆಯಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಪೈಪೋಟಿ ನೀಡಿದೆ. ಬಿಜೆಪಿಯವರಿಗೆ ಸರಿಸಮಾನಾಗಿ ಕಾಂಗ್ರೆಸ್ ಕೂಡ ಖರ್ಚು ಮಾಡಿದೆ. BK ಹರಿಪ್ರಸಾದ್ ಈ ಮಾತು ಭಾರೀ ಚರ್ಚೆಗೆ ಗ್ರಾಸವಾಯಿತು. ಅತ್ತ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪಕ್ಷಕ್ಕೆ ಬರಮಾಡಿಕೊಂಡ ಬಿಜೆಪಿಯ ಅಶೋಕ್ ಹರಿಪ್ರಸಾದ್ ಮಾತಿಗೆ ಪೂರಕವಾದ ಆರೋಪವನ್ನು ಮಾಡಿದ್ದಾರೆ. ಇದು ಜೆಡಿಎಸ್ ಸಿದ್ದರಾಮಯ್ಯ ಚುನಾವಣೆ ಗೆಲುವಲ್ಲ, ಇದು ಕಾಂಟ್ರಾಕ್ಟರ್ಗಳು ಮತ್ತು ಹಣದ ಚುನಾವಣಾ ಗೆಲುವು ಅಂತ ಅಶೋಕ್ ಅವರ ವ್ಯಾಖ್ಯಾನ. ನೀವು ಬರೀ 3 ಕ್ಷೇತ್ರ ಗೆದ್ದಿದ್ದೀರಾ, ನಾವು 18 ಕ್ಷೇತ್ರ ಗೆದ್ದಿದ್ವಿ ಗೊತ್ತಾ ಅಂತ ಸಿಎಂ DCMಗೆ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಪಕ್ಷದಲ್ಲಿ ವಂಶ ಪರಂಪರೆ ಇಲ್ಲ, ಕುಟುಂಬ ರಾಜಕಾರಣ ನಡೆಯಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಪಕ್ಷದ ಸೋಲಿಗೆ ಒಗ್ಗಟ್ಟಿಲ್ಲದಿರುವುದು ಕಾರಣ ಅಂತ ರವಿಕುಮಾರ್ ಅವರ ಮಾತು. ಬಿಜೆಪಿಯವರು ಸರಿಯಾದ ಪೈಪೋಟಿ ನಾವು ಮಾಡಿದ್ವಿ. ಹಣದಲ್ಲಿರ್ಬೋದು, ಹೆಂಡದಲ್ಲಿರ್ಬೋದು, ಯಾವುದೇ ಇರ್ಬೋದು, ಅವ್ರಿಗೆ ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ವಿ. ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಲ್ಲ, ಇದ್ದದ್ದು ಇದ್ದಾಗ ಹೇಳ್ತೀವಿ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದ್ದೀವಿ, ಸರಿಯಾದ ರೀತಿಯಲ್ಲಿ ಉತ್ತರನೂ ಸಹ ಕೊಟ್ಟಿದ್ದೀವಿ. ಅಪ್ಪನ ತೆಕ್ಕೆಯಲ್ಲಿ ಬೆಳೆದವರು ಕಾಂಗ್ರೆಸ್ ಪಕ್ಷದ ಬದಲಾವಣೆ, ಕಾಂಗ್ರೆಸ್ ಪಕ್ಷ ನೀತಿ ರೀತಿ ಮಾತಾಡೋದು ಬೇಕಾಗಿಲ್ಲ. ಯಡಿಯೂರಪ್ಪನವರ ಸೈನ್ ಮಾಡಿದ್ರಲ್ಲ, ಮಾಡ್ತಾ ಇದ್ರಲ್ಲ, ಅದಲ್ಲ ಇದು ಬದಲಾವಣೆ ಮಾಡಲಿಕ್ಕೆ. ಇದು ಈ ಚುನಾವಣೆ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಚುನಾವಣೆ ಅಲ್ಲ, ಇದು ಕಾಂಟ್ರಾಕ್ಟರ್ಗಳದು ಹಣದ್ದು ಚುನಾವಣೆ. ಇದು ನಿಮ್ಮ ಶ್ರಮದಿಂದ ಏನು ಗೆದ್ದಿಲ್ಲ. 3 ಬೈ ಎಲೆಕ್ಷನ್ ಅಲ್ಲಿ ಏನು ಗೆದ್ದುಬಿಟ್ಟಿದ್ದೀರಿ ಅಂತೇಳಿ ಬೀಗ್ತಾ ಇದ್ದಾರೆ. ಇದು ಟೆಂಪರವರಿ ಅಷ್ಟೇ. ನಾವು 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ, ಇವ್ರು 3 ಎಲೆಕ್ಷನ್ ಗೆದ್ದೆ ಹಿಂಗ್ ಮೆರಿತಾ ಇದಾರಲ್ಲ, ಇನ್ನು 18 ಬೈ ಎಲೆಕ್ಷನ್ ಗೆದ್ದವ್ರು ನಾವೆಂಗ್ ಮೆರಿಬೇಕು? ನಮ್ಮಲ್ಲಿ ವಂಶ ಪಾರಂಪರ್ಯ ಇಲ್ಲ. ಈಗ ಸದ್ಯಕ್ಕೆ ವಿಜೇಂದ್ರ ಅವರಿದ್ದಾರೆ, ಅವರೇ ನಮ್ಮ ಪಕ್ಷದ ಅಧ್ಯಕ್ಷರು, ಎಲ್ಲರೂ ಗೌರವಿಸಬೇಕು. ಇಲ್ಲಿ ಅಪಸ್ವರ ಯಾವುದು ಕೂಡ ಪ್ರಸ್ತುತ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಬಹಳ ಸ್ಟ್ರಾಂಗ್. ಅಧ್ಯಕ್ಷರು ಒಬ್ಬರೇ ಹೊಣೆ ಅಲ್ಲ, ಪಾರ್ಟಿ ಹೊಣೆಯಾಗತ್ತೆ. ನಮ್ಮಲ್ಲಿ ಸ್ವಲ್ಪ ಯೂನಿಟಿ ಕಡಿಮೆ ಆಗಿದೆ, ನಾವು ಒಗ್ಗಟ್ಟಿಂದ ಕೆಲಸ ಮಾಡಿಲ್ಲ, ನಾವು ಒಪ್ಕೊಳ್ತೇವೆ. ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೆ ಪುನಃ ಸಂಘಟನೆ ಮಾಡ್ತೇವೆ. ನಮಗ್ ಬರ್ತಕ್ಕಂತ ಓಟ್ಗಳು ಡಿವೈಡ್ ಆಗಿದೆ, ಹಣವನ್ನ ಹರಿಸಿದ್ದಾರೆ, ಅವರು ಗೆದ್ದಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಸವರಾಜ ಬೊಮ್ಮಾಯಿ ಅವರು ಅವರ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡಿಸಿದ್ದು ಅದು ವಂಶ ಪರಂಪರೆ ಅಲ್ಲ. ಯಡಿಯೂರಪ್ಪನವರ ಪುತ್ರ ಅಧ್ಯಕ್ಷರಾಗಿರೋದು ವಂಶ ಪರಂಪರೆ ಅಲ್ಲ. ಅದರ ವ್ಯಾಖ್ಯಾನ ಹೇಗೆ ನೀವು ಮಾಡ್ತಾ ಇದ್ದೀರಿ, ಅದನ್ನು ಇನ್ನೂ ಕೂಡ ಅದನ್ನು ಜೀವಂತವಾಗಿಡ್ತಾ ಇದ್ದೀರಲ್ಲ, ಇದೊಂದು ರೀತಿ ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ಇನ್ನು ಅಶೋಕ್ ಅವರು ಈ ಲೆಕ್ಕಾಚಾರಗಳನ್ನು ಏನು ಹಾಕ್ತಾ ಇದ್ದಾರೆ, 18 ಬೈ ಎಲೆಕ್ಷನ್ನ ಗೆದ್ದಿದ್ದೀವಿ ಅಂತ. ಶಿಗ್ಗಾವಿ ನಿಮ್ಮ ಹೋಲ್ಡಲ್ಲಿದ್ದಂತಹ ಕ್ಷೇತ್ರ ಅಲ್ವಾ, ಅದನ್ನು ಸೋತ್ಕೊಂಡಿದ್ದೀರಲ್ಲ, ಅದನ್ನಾದರೂ ಹೇಳಿ ಹೇಗೆ ಅಂತ. JDS ಮತ್ತು ನಿಮ್ಮ ಮೈತ್ರಿಯಿಂದ ಆಗಿರೋ ಆ ಚನ್ನಪಟ್ಟಣದ ಬಿಡಿ, ಶಿಗ್ಗಾವಿದ ಹೇಳಿ, ಅದನ್ನೂ ಮಾತಾಡಲ್ಲ. ಇನ್ನು ಆಡಳಿತ ಪಕ್ಷ ಇದ್ದಾಗ ಸಹಜವಾಗಿ ಕಾಂಟ್ರಾಕ್ಟರ್ಗಳು ಇತ್ಯಾದಿ ಈ ಹಣದ ಹಂಚಿಕೆ ವಿಷಯವಾಗಿ ಪ್ರಸ್ತಾಪ ಆಗುತ್ತೆ, ಅದು ಯಾವುದೇ ಸರ್ಕಾರ ಇದ್ರೂ ಕೂಡ. ಆದರೆ ಹಣ ಹೆಂಡ ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅಘೋಷಿತ ಸತ್ಯ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಈ ಚುನಾವಣೆಯಲ್ಲಿ ಈ ಪರಿಪ್ರಮಾಣದಲ್ಲಿ ಹಂಚಿಕೆಯಾಗಿದೆಯಾ ಅನ್ನುವಂತಹ ಆಶ್ಚರ್ಯವನ್ನಂತೂ ಉಂಟು ಮಾಡುತ್ತೆ. ಇದರ ಬಗ್ಗೆ EC ಗಮನವನ್ನು ಹರಿಸ್ತಾ ಇದ್ರೆ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದಕ್ಕಿದ ಮಹಾ ಗೆಲುವನ್ನ ವಿಪಕ್ಷಗಳಿಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿರೀಕ್ಷೆಯಂತೆಯೇ EVM ಮೇಲೆ ಗೂಬೆ ಕೂರಿಸುವ ಪ್ರಯತ್ನಗಳು ಶುರುವಾಗಿದೆ. ಬಿಜೆಪಿಯವರು ತುಂಬಾ ಜಾಣ್ಮೆಯಿಂದ EVM ಹ್ಯಾಕ್ ಮಾಡಿಸ್ತಾ ಇದ್ದಾರೆ. ಒಂದೊಂದು ರಾಜ್ಯ ಬಿಟ್ಟು ಬಿಡ್ತಾರೆ. ಎಲ್ಲಿಯವರೆಗೆ EVM ಇರುತ್ತೆ ಅಲ್ಲಿಯವರೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಮತ್ತು ಅಲ್ಲಿಯವರೆಗೆ ಬಿಜೆಪಿನೇ ಗೆಲ್ತಿರುತ್ತೆ ಅಂತ ಪರಮೇಶ್ವರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಬಳಿಕ ದೊಡ್ಡ ನಾಯಕತ್ವ ಇರಲಿಲ್ಲ, ಅದಕ್ಕೆ ಬಿಜೆಪಿಯವರು ಹ್ಯಾಕ್ ಮಾಡಲಿಲ್ಲ ಅಂತ ಉಪಸಮರ ಫಲಿತಾಂಶವನ್ನ ಪರಮೇಶ್ವರ್ ವ್ಯಾಖ್ಯಾನಿಸಿದ್ದಾರೆ. BK ಹರಿಪ್ರಸಾದ್ ಅವರಂತೂ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಕಂಟೈನರ್ಗಳಲ್ಲಿ ದುಡ್ಡು ಬಂದಿದೆ, ತೂಕದ ಲೆಕ್ಕದಲ್ಲಿ ಹಣ ಖರ್ಚು ಮಾಡಿದ್ದಾರೆ, ಚುನಾವಣಾ ಆಯೋಗ ಬಿಜೆಪಿ ಅಂಗವಾಗಿದೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ರು. ಇನ್ನು ದೇಶದ ಚುನಾವಣೆ ಪ್ರಕ್ರಿಯೆ ಒಂದು ದೇಶ ಒಂದು ಪಕ್ಷವಾಗುತ್ತಾ ಸಾಗ್ತಿದೆ ಅಂತ ಉದ್ಧವ್ ಠಾಕ್ರೆ
ಠಾಕ್ರೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯವರೆಗೆ EVM ಇರುತ್ತೆ, ಅಲ್ಲಿವರೆಗೆ ನಾವು ಕಾಂಗ್ರೆಸ್ನವರಾಗ್ಲಿ ಬೇರೆ ಪಕ್ಷದವರು ಬರೋದು ಬಹಳ ಕಷ್ಟ ಆಗ್ತದೆ. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಚರ್ಚೆಯಲ್ಲಿ ಬಂದಿದ್ದು. ಒಂದು ರಾಜ್ಯ ಬಿಟ್ರೆ ನಮಗೆ ಬರುತ್ತಲ್ಲ, ಹೌದೌದು EVM ಮಾಡೋದಿಲ್ಲ ಇವರು, ಆ ರೀತಿ ಮಾಡ್ಕೊಂಡು ಬರ್ತಾರೆ. BJPಯ ಲೀಡರ್ಶಿಪ್ ಇಲ್ಲ ಇಲ್ಲಿ. ಯಡಿಯೂರಪ್ಪನವ್ರು ಆದ್ಮೇಲೆ ಅಂತ ಲೀಡರ್ಶಿಪ್ ಯಾವುದು ಬರಲಿಲ್ಲ. EVMಗಳನ್ನ ಯಾವ ರೀತಿ ಹ್ಯಾಕ್ ಮಾಡೋದು, ಮ್ಯಾನಿಪುಲೇಟ್ ಮಾಡೋದು ಅವರು ಕರಗತ ಮಾಡ್ಕೊಂಡಿದ್ದಾರೆ. ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ. ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ, ಅದು ನಿಮ್ಮ ಕೌಂಟಿಂಗ್ ಮಷೀನಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಅವ್ರದ್ದೊಂದು ಅಂಗ ಆಗ್ಬಿಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವರು. ಇಲ್ಲಿವರೆಗೂ ಸೋತ ನಂತರ EVM ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಈಗ EVMನ ಯಾವ ರೀತಿಯಾಗಿ ಅಳವಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೊಸ ರೀತಿಯ ವ್ಯಾಖ್ಯಾನವನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡಿದ ಹಾಗೆ ಕಾಣಿಸ್ತಿದೆ. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಪ್ಯಾಟ್ರನ್ ಸೆಟ್ ಮಾಡ್ತಾ ಇದ್ದಾರೆ ಅಂತ. EVM ಬಗ್ಗೆ ನೀವುಗಳು ಇನ್ನು ಮುಂದಿನ ದಿನಗಳಲ್ಲಿ ಆಡುವಂತಹ ಮಾತುಗಳನ್ನ ಸೀರಿಯಸ್ ಆಗಿ ಗಮನಿಸ್ಕೊಳ್ಬೇಕಾ ಅಥವಾ ಅದೊಂದು ಜೋಕ್ ಅಂತ ಪರಿಗಣಿಸಿ ಸುಮ್ಮನೆ ಆಗಬೇಕಾ ಅನ್ನುವಂಥ ಪ್ರಶ್ನೆ ಅಂತೂ ಮೂಡಿಸುತ್ತೆ. ಯಾಕಂದರೆ ಸೋತಂತಹ ಸಂದರ್ಭದಲ್ಲಿ EVM, ಗೆದ್ದಂತಹ ಸಂದರ್ಭದಲ್ಲಿ ಪಕ್ಷ, ಎಫರ್ಟು, ಅಭಿವೃದ್ಧಿ ಅಂತ ಮಾತಾಡ್ತೀರಿ. ಇಲ್ಲಿ ಬೈ ಎಲೆಕ್ಷನ್ನ ಗೆದ್ದಿದ್ದು ಹಾಗಾದರೆ ಇಲ್ಲಿ ಅವರೇನು ಮಾಡೋಕ್ಕಾಗಲಿಲ್ಲ ಅನ್ನೋದು, ಅಥವಾ ವಯನಾಡಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಗೆದ್ದಿದ್ದನ್ನು ಅಲ್ಲೂ ಏನೂ ಮಾಡೋಕ್ಕಾಗಿಲ್ಲ, ಈ ಥರದ ಚರ್ಚೆಯನ್ನು ಇನ್ನೆಷ್ಟು ದಿನ ಜೀವಂತವಾಗಿಡ್ತೀರಿ? ಫಸ್ಟು ನಿಮ್ಮ ಪಕ್ಷದ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಾಗ ಒಂದಷ್ಟು ಹಳೆಯ ಮುಖಗಳನ್ನ ಪರಿಚಯಿಸೋದು, ಹೊಸ ಮುಖಗಳನ್ನ ದಡಕ್ಕಂತ ತಂದಾಗ ಜನ ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಮಹಾರಾಷ್ಟ್ರದ ಆಗಿದೆ ಇದು. NCPಯ ಶರದ್ ಪವಾರ್ ಟೀಮು ಕೂಡ ಅದೇ ರೀತಿಯಾಗಿ ಹೊಸೊಬ್ಬರನ್ನ ಹಾಕ್ಕೊಂಡ್ರು, ಕಾಂಗ್ರೆಸ್ನವರು ಕೂಡ. ಯಾಕಂದ್ರೆ ಅವ್ರ ಹತ್ರ ಇಲ್ಲ ಪಾರ್ಟಿಯಲ್ಲಿ, ಯಾರನ್ನೋ ಒಬ್ಬರನ್ನ ಬನ್ನಿ ಹಾಕ್ತೀವಿ ಅಂತ ಹಾಕಿದ್ರು, ಅದರ ಪರಿಣಾಮ ಸೋಲನ್ನು ಕಂಡಿದ್ದಾರೆ. ಅದರ ಬಗ್ಗೆ ಆತ್ಮಾವಲೋಕನ ಆಗಲ್ಲ, ಬರೀ EVM. ಇನ್ನು ಮಹಾರಾಷ್ಟ್ರದಲ್ಲಿ ಬಂದ ಅತ್ಯಮೋಘ ಫಲಿತಾಂಶದಿಂದ ಮಹಾಯುತಿ ಫುಲ್ ಖುಷಿಯಾದಂತೆ ಇದೆ. ನಾಡಿದ್ದು ಪ್ರಸ್ತುತ ವಿಧಾನಸಭೆಯ ಅವಧಿ ಮುಗಿಯುವ ಹಿನ್ನೆಲೆಯಲ್ಲಿ ನಾಳೆಯೇ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಸರ್ವಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ನೂತನ ಸರ್ಕಾರ ರಚನೆ ಸಂಬಂಧ ಬಿಜೆಪಿ ಮತ್ತು ಅದರ ಅಂಗ ಪಕ್ಷಗಳು ಸಭೆ ಮೇಲೆ ಸಭೆ ನಡೆಸಿವೆ. ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಹಗ್ಗ ಜಗ್ಗಾಟಗಳು ಕೂಡ ನಡೀತಾ ಇದೆ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಕಾರಣ ಬಿಜೆಪಿಗೆ ಸಿಎಂ ಸ್ಥಾನ ದಕ್ಕಬೇಕು ಅಂತ RSS ಹೇಳಿದೆ. ಸದ್ಯದ ಮಾಹಿತಿ ಪ್ರಕಾರ ಫಡ್ನವೀಸ್ ಶಿಂದೆ ಬದಲು RSS ಹೇಳಿದ ಮೂರನೇ ವ್ಯಕ್ತಿಗೆ ಸಿಎಂ ಪಟ್ಟ ಸಿಗಬಹುದು. ಇಲ್ಲಿ ಮಧ್ಯಪ್ರದೇಶ ಫಾರ್ಮುಲಾ ಅನುಸರಿಸಬಹುದು. ಶಿವರಾಜ್ ಸಿಂಗ್ ಚೌಹಾಣ್ ಬದಲು ಮೋಹನ್ ಯಾದವ್ ಸಿಎಂ ಆದಂತೆ ಅಚ್ಚರಿಯ ವ್ಯಕ್ತಿ ಸಿಎಂ ಆಗಬಹುದು ಅಂತ ಹೇಳಲಾಗ್ತಿದೆ. ಅಲ್ಲದೆ ಸಿಎಂ ಪೋಸ್ಟ್ ಜೊತೆಗೆ 2 DCM ಪೋಸ್ಟ್ ಸೃಷ್ಟಿಯಾಗಬಹುದು. ಶಿಂದೆ ಪ್ರಮುಖ ಖಾತೆಗಳೊಂದಿಗೆ DCM ಆದರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಹೊಸ ಸಂಪುಟದಲ್ಲಿ ಬಿಜೆಪಿಗೆ 22-24, ಶಿಂದೆ ಬಣಕ್ಕೆ 10-11, NCPಗೆ 6 ಸಚಿವ ಸ್ಥಾನ ದಕ್ಕಬಹುದು ಅಂತ ಹೇಳಲಾಗ್ತಿದೆ. ಅಂದಹಾಗೆ ನವೆಂಬರ್ 28ಕ್ಕೆ ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೆನ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. JMM ಮೈತ್ರಿಕೂಟದ ಭಾಗವಾಗಿರುವ ಕಾಂಗ್ರೆಸ್ಗೆ ಸಂಪುಟದಲ್ಲಿ ಕಡಿಮೆ ಆದ್ಯತೆ ಸಿಗಬಹುದು ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಅದಾನಿ ವಿರುದ್ಧ ಕೇಳಿಬಂದ ಹೊಸ ಆರೋಪಗಳ ಬಗ್ಗೆ ತನಿಖೆ ನಡೆಸಲು ಸೆಬಿಗೆ ನಿರ್ದೇಶನ ನೀಡಬೇಕು ಅಂತ ಕೋರಿ ವಕೀಲರೊಬ್ಬರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸಹಜವಾಗಿ ಅಲ್ಲಿ ಬಿಜೆಪಿ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರೋದ್ರಿಂದ ಮುಖ್ಯಮಂತ್ರಿಯ ಒಂದು ಕ್ಲೈಮ್ ಮಾಡಿಕೊಳ್ಳಬಹುದು. ಅಥವಾ ಹಿಂದೆ ಫಡ್ನವೀಸ್ ಬಿಟ್ಕೊಟ್ಟಿದ್ದಾರೆ, ಶಿಂದೆಗೆ ಅಧಿಕಾರವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈಗ ಅವರಿಗೆ ವಾಪಸ್ ಕೊಡ್ಲಿ ಅನ್ನುವಂತಹ ಚರ್ಚೆಯೂ ಆಗಬಹುದು. ಆದರೆ ಇಲ್ಲಿ ಮೇನ್ RSS ಹೇಳಿದಂತೆ ನಡ್ಕೊಳ್ತಾರೆ ಅಂತ ಹೇಳೋದು ಅಚ್ಚರಿ ಅನ್ಸುತ್ತೆ. ಯಾಕಂದರೆ ಅಜಿತ್ ಪವಾರ್ ಕೇಳುವಂತಹ ವ್ಯಕ್ತಿಯಲ್ಲ, ಶಿಂದೆನೂ ಭಾಳ ಹಠ, ಬಿಜೆಪಿನೂ ಹಠಕ್ಕೆ ಬಿದ್ದಾಗ ಅಲ್ಲಿ ಪರಿಸ್ಥಿತಿ ಚುನಾವಣೆ ಮುಂಚೆ ಒಂದು ಸ್ವಲ್ಪ ಡೋಲಾಯಮಾನವಾಗಿತ್ತು, ಆಮೇಲೆ ಮ್ಯಾನೇಜ್ ಮಾಡಿಕೊಂಡ್ರು. ಈಗಲೂ ಅದನ್ನು ಮುಂದುವರಿಸ್ತಾರಾ? ಡೌಟ್ ಇದೆ. ಇನ್ನು ಚುನಾವಣಾ ಫಲಿತಾಂಶದ ಬಿಸಿ ನಡುವೆ ನಾಳೆಯಿಂದ ಸಂಸತ್ನ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನು ನಡೆಸಿದೆ. ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅದಾನಿ ವಿರುದ್ಧ ಕೇಳಿಬಂದ ಆರೋಪ, ಮಣಿಪುರ ಹಿಂಸಾಚಾರ, ದೆಹಲಿ ವಾಯು ಮಾಲಿನ್ಯ, ರೈಲು ಅವಘಡಗಳ ಹೆಚ್ಚಳ ಸೇರಿದಂತೆ ಹಲವು ವಿಚಾರಗಳ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಕೋರ್ತು. ಸುಗಮ ಕಲಾಪಕ್ಕೆ ಅವಕಾಶ ಕೊಡಿ ಅಂತ ವಿಪಕ್ಷಗಳನ್ನ ಕೇಂದ್ರ ಸಚಿವ ರಿಜಿಜು ಕೋರಿದ್ರು. ಅಂದ ಹಾಗೆ ನಾಳೆಯಿಂದ ಡಿಸೆಂಬರ್ 20ರವರೆಗೆ ಅಧಿವೇಶನ ನಡೆಯುತ್ತೆ. ಸುಗಮ ಕಲಾಪ ಆಗಲಿ, ಈಗ ಕೇಳಿಕೊಂಡಿರುವಂತಹ ಅಷ್ಟು ವಿಚಾರಗಳು ಚರ್ಚೆಗೆ ಬರಲಿ ಅನ್ನೋದೇ ಎಲ್ಲರ ಆಶಯ. ಆದರೆ ಅದು ಹಾಗಾಗತ್ತಾ? ಪಿಕ್ಚರ್ ಹಾಗೇ ಇರುತ್ತಾ ಅಥವಾ ಗದ್ದಲದ ಗೂಡಾಗುತ್ತಾ? ಎಂದಿನಂತೆ ನೋಡಬೇಕು ನಾಳೆಯಿಂದ.